ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜರ್ನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ನ ಮಾಕ್ ಟೆಸ್ಟ್ ಸೀರೀಸಲ್ಲಿ ಸೆಕೆಂಡ್ ಟೆಸ್ಟ್ನ ನೋಡೋಣ. ಓಕೆ, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಮಾಕ್ ಟೆಸ್ಟ್ 1 ಹ್ಯಾವ್ ಸಾಲ್ವ್ಡ್. ಸೊ ಟೋಟಲ್ 15 ಕ್ವಶನ್ಸ್ ಇರುತ್ತೆ. ಅವರ್ ಏಮ್ ಈಸ್ ಟು ಕಂಪ್ಲೀಟ್ ವಿತಿನ್ 15 to 20 minutes. ಓಕೆ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಲ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ಓಕೆ, so this is brief about me. Okay, myself Venkatesh, and this is my educational qualification. This is a professional qualification. Okay, you can go through once if you want it. Okay, now first question. See, what is the first question they are given? Area of the rectangular ground is 12,500 meter square. Its length is 125 meter. Its perimeter is ಅಂದ್ರೇನು, ಒಂದು ರೆಕ್ಟ್ಯಾಂಗಲ್ ಇದೆ, ಆ ರೆಕ್ಟ್ಯಾಂಗಲ್ನ ವಿಸ್ತೀರ್ಣ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ವಿಸ್ತೀರ್ಣ ಕೊಟ್ಟಿದ್ದಾರೆ. ನಾವು ಅದರ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಸೊ ಎಲ್ ಬಿ ಯಾವುದೇ ಒಂದು ರೆಕ್ಟ್ಯಾಂಗಲ್, ಇದು ಯಾವ ಚಾಪ್ಟ್ರಲ್ಲಿ ಬರುತ್ತೆ? ಚಾಪ್ಟರ್ ಮೆನ್ಸುರೇಷನ್. ಓಕೆ, ಮೆಂಟಲ್ ಎಬಿಲಿಟಿಯಲ್ಲಿ ಮೆನ್ಸುರೇಷನ್ ಚಾಪ್ಟ್ರಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾವು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಏರಿಯಾ ಆಫ್ ರೆಕ್ಟ್ಯಾಂಗಲ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಫಾರ್ಮುಲಾ ಏನು ಹೇಳುತ್ತೆ? ಲೆಂತ್ ಇಂಟು ಬ್ರೆಡ್ತ್. ಓಕೆ, ಇವಾಗ ನಮ್ಗೆ ಏರಿಯಾ ಕೊಟ್ಟಿದ್ದಾರೆ 12,500, ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಎಷ್ಟಿದೆ? 125. ಈಗ ಫಸ್ಟ್ ನಾವು ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಬೇಕು ಅಂದರೆ 12,500 ಡಿವೈಡೆಡ್ ಬೈ 125. 125 ಒನ್ಸ 125 ಒನ್ಸ ಮುಂದೆ 2 zeros ಇದ್ದಾವೆ. ಸೊ ಐ ವಿಲ್ ಗೆಟ್ ಬಿ ಈಸ್ ಈಕ್ವಲ್ಸ್ ಟು 100 ಮೀಟರ್. ಓಕೆ, ನಾವು ಬಿ ಈಸ್ ಈಕ್ವಲ್ ಟು 100 ಮೀಟರ್ ಬಂದಿದೆ. ಬಟ್ ಅವ್ರು ಏನು ಕೇಳ್ತಿದ್ದಾರೆ? ಪೆರಿಮೀಟರ್. ಪೆರಿಮೀಟರ್ ಅಂದರೆ ಕನ್ನಡದಲ್ಲಿ ಏನಂತೀವಿ ನಾವು ಇದನ್ನ? ಸುತ್ತಳತೆ. ಓಕೆ, ಸುತ್ತಳತೆನ ಫೈಂಡ್ ಔಟ್ ಮಾಡಬೇಕು. ಸುತ್ತಳತೆಗೆ ಫಾರ್ಮುಲಾ ಏನಿದೆ? ಪೆರಿಮೀಟರ್ ಈಸ್ ಈಕ್ವಲ್ಸ್ ಟು 2 times ಲೆಂತ್ ಪ್ಲಸ್ ಬ್ರೆಡ್ತ್. ಓಕೆ, ಸೊ 2 times ಆಫ್ ಲೆಂತ್ ಎಷ್ಟು? 125. ಬ್ರೆಡ್ತ್ ಎಷ್ಟು? 100. ಸೊ 125 ಪ್ಲಸ್ 100 ಎಷ್ಟು? 225. 2 ಇಂಟು 225, 225ನ 2 times ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ವಿಲ್ ಗೆಟ್? 420 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ ಐ ಟೋಲ್ಡ್ ಯು, ನೀವು ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಪೆನ್ ಆ್ಯಂಡ್ ಬುಕ್ನ ವಿತ್ ಯು, ಜಸ್ಟ್ ಕೀಪ್ ಇಟ್ ವಿತ್ ಯು. ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಡಿಯೋನ ಪಾಸ್ ಮಾಡಿ ಯು ಕ್ಯಾನ್ ರೈಟ್ ಇಟ್ ಡೌನ್. ಓಕೆ, ನಾವು ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಪ್ರೊಪೋರ್ಷನ್ ಕೊಟ್ಟಿದ್ದಾರೆ. ವಾಟ್ ದೇ ಹ್ಯಾವ್ ಗಿವನ್? ಪ್ರೊಪೋರ್ಷನ್ ಏನು ಕೊಟ್ಟಿದ್ದಾರೆ? 10, 20, x ಆ್ಯಂಡ್ 40 ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ಯಾವ ಚಾಪ್ಟರ್ ಮೇಲೆ ಬರುತ್ತೆ? ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್. ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಇದರಲ್ಲಿದೆ. ಓಕೆ, ಇಲ್ಲಿ ನಾವು ಪ್ರೊಪೋರ್ಷನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೊಪೋರ್ಷನ್ನ ಬರ್ಕೊಂಡ್ರೆ ವಿಲ್ ಈಸಿಲಿ ಕಮ್ ಟು ನೋ ಎಕ್ಸ್ನ ವ್ಯಾಲ್ಯೂನ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಇದನ್ನು 2 types ನಾವು ಅಪ್ರೋಚ್ ಮಾಡ್ಬೋದು. ಒಂದು ಬೇಸಿಕ್ ಫಾರ್ಮುಲಾ ಹೇಳುತ್ತೆ, ದ ಪ್ರಾಡಕ್ಟ್ ಆಫ್ ಮೀನ್ ಈಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ ಹೇಳಿ. ಅಂದರೆ ಈ ಇನ್ಸೈಡ್ ಇರ್ತಕ್ಕಂಥ ಎರಡೂ ವ್ಯಾಲ್ಯೂಸ್ ಏನಿದಲ್ಲ ಅವುಗಳ ಗುಣಲಬ್ಧ ಈ ಹೊರಗಡೆ ಇರ್ತಕ್ಕಂಥ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಆಗಿರುತ್ತೆ. ಆ ಥರ ಕೂಡ ನೀವು ಅಪ್ರೋಚ್ ಮಾಡ್ಬೋದು. ಅಂದರೆ 10 into 40 ಈಸ್ ಈಕ್ವಲ್ಸ್ ಟು 20 into ಎಕ್ಸ್. ನಿಮ್ಗೆ ಎಕ್ಸ್ ಬೇಕಂದರೆ ಹೇಗೆ ಬರ್ಕೊತೀರಾ? 10 into 40 ಡಿವೈಡೆಡ್ ಬೈ 20. 21 22. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 20 ಇಸ್ ದ ರೈಟ್ ಆನ್ಸರ್. ಯಾವುದು? 20 ಇಸ್ ದ ರೈಟ್ ಆನ್ಸರ್. ಅಥವಾ ಇದನ್ನು ನಾವು P/Q ಫಾರ್ಮೇಟಲ್ಲಿ ಬರ್ಕೋಬೋದು. ಅಂದರೆ ರೇಷಿಯೋದಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ? 10 ಡಿವೈಡ್ ಬೈ 20 ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ 40. ಓಕೆ, ಇಲ್ಲಿ ಇದು ನೋಡಿ ಎಷ್ಟು ಟೈಪ್ಸ್ ಇದೆ, ಎಷ್ಟು ಟೈಮ್ಸ್ ಇದೆ? 2 times ಇದೆ ತಾನೆ. 10 2s 20, 2 times ಇದೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಒಂದು ವ್ಯಾಲ್ಯೂ 2 times ಮಾಡಿದರೆ ನಮಗೇನು ಬರಬೇಕು? 20 ಬರಬೇಕು. ಸೊ ದಟ್ ಆಟೋಮೆಟಿಕ್ಕಾಗಿ 20 ಈಸ್ ದ ರೈಟ್ ಆನ್ಸರ್. ಸೊ ಎಕ್ಸ್ನ ಬೆಲೆ ಎಷ್ಟು ಬಂತು? 20. ಓಕೆ, ನೆಕ್ಸ್ಟ್ ಕ್ವಶನ್. 10th January 2014, so 2004 is the Tuesday. What will be the day on 10th January 2005? ಇಲ್ಲಿ ನಮಗೆ 10th January 2004 ಡೇ ಕೊಟ್ಟಿದ್ದಾರೆ. ಯಾವ ದಿನ ಅದು ಅಂತ ಕೊಟ್ಟಿದ್ದಾರೆ. ಯಾವ ದಿನ ಇದು? ದಿಸ್ ಈಸ್ ಆನ್ ಟ್ಯೂಸ್ಡೇ. ಓಕೆ, ಸೊ ಫಸ್ಟು ಇದನ್ನು ಲೀಪ್ ಇಯರ್ ಹೌದಾ ಇಲ್ಲ ಅಂತ ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಲೀಪ್ ಇಯರ್ ಅಂದರೆ ಅಧಿಕ ವರ್ಷ ಹೌದಾ ಅಲ್ಲ ಅಂತ ನೋಡಬೇಕು. ಅಧಿಕ ವರ್ಷ ಅಂತ ಹೆಂಗೆ ಗೊತ್ತಾಗುತ್ತೆ ಅದು ಹೌದಾ ಇಲ್ಲ ಅಂತೇಳಿ? ಕೊಟ್ಟಿರ್ತಕ್ಕಂಥ ಸಂಖ್ಯೆನ 4ಇಂದ ಭಾಗ ಮಾಡಬೇಕು. ಸೊ 4ಇಂದ ಭಾಗ ಆಗುತ್ತಾ ಇಲ್ಲ ಅಂತಂದರೆ ಅಗೇನ್ ಇಟ್ ಇಸ್ ಎ ಡಿವಿಸಿಬಿಲಿಟಿ ರೂಲ್. ನಾನು ಬೇಸಿಕ್ ಕ್ಲಾಸಸ್ಸಲ್ಲಿ ಡಿವಿಸಿಬಲ್ ರೂಲ್ನ ಹೇಳಿದ್ದೀನಿ. ಯಾವುದೇ ಒಂದು ಸಂಖ್ಯೆ 4ಇಂದ ಡಿವೈಡ್ ಆಗಬೇಕು ಅಂದರೆ ಕೊನೆಯ 2 ಅಕ್ಷರಗಳು 4ರಿಂದ ಭಾಗ ಆದರೆ ಅದು ಆ ಸಂಖ್ಯೆ ಸಂಪೂರ್ಣ ಸಂಖ್ಯೆ 4ಇಂದ ಭಾಗ ಆಗುತ್ತೆ. ಸೊ 4 1 4, 4 1 4 ಭಾಗ ಆಗುತ್ತೆ ಅಂದರೆ ಇದು ಭಾಗ ಆಗುತ್ತೆ. ಹಾಗಾಗಿ ಇದು ಒಂದು ಯಾವ ಇಯರ್? ಇದು ಲೀಪ್ ಇಯರ್.
ಸೊ ಲೀಪ್ ಇಯರ್ ಅಂದರೆ ನಮಗೆ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ಎಷ್ಟಿರುತ್ತೆ? ಆಡ್ ಡೇಸ್ 2 ಇರುತ್ತೆ ಅಂತ ತೊಗೋಬೇಕು. ಓಕೆ, ಸೊ ಆಡ್ ಡೇಸ್ 2 ಇತ್ತಂದರೆ ವೆರಿ ಸಿಂಪಲ್. ನೆಕ್ಸ್ಟ್ ಇಯರಲ್ಲಿ 2005 ಸೇಮ್ ಡೇಟ್ ಕೊಟ್ಟಿದ್ದಾರೆ ಮತ್ತು ಸೇಮ್ ಮಂತ್ ಕೊಟ್ಟಿದ್ದಾರೆ. ಹಾಗಾಗಿ ಇನ್ ದಿಸ್ ಕೇಸ್ ವೆರಿ ಸಿಂಪಲ್, ಏನು ಮಾಡಿ ಕೊಟ್ಟಿರ್ತಕ್ಕಂತಹ ವಾರಕ್ಕೆ ಅಂದರೆ ಟ್ಯೂಸ್ಡೇ ಏನು ಕೊಟ್ಟಿದ್ರಲ್ಲ ಅದಕ್ಕೆ 2 ಡೇಸ್ನ ಆ್ಯಡ್ ಮಾಡಿದರೆ ವಿಲ್ ಗೆಟ್ ಅ ರಿಕ್ವೈರ್ಡ್ ಆನ್ಸರ್. ವೆನ್ಸ್ಡೇ ಮತ್ತು ಥರ್ಸ್ಡೇ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಎ ಸೈಕ್ಲಿಸ್ಟ್ ಕವರ್ಸ್ 12 kilometers in an hour. What is spent meter per minute? Very simple. ಈಗ 12 km/h ಇದೆ, 12 kilometer per hour ಇದೆ. ಇದನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಮೀಟರ್ ಪರ್ ಮಿನಿಟ್ಗೆ. ಕನ್ವರ್ಟೆಡ್ ಇಂಟು ಮೀಟರ್ ಫಸ್ಟು, ಕಿಲೋಮೀಟರ್ನ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 1000 ಮೀಟರ್. ಡಿವೈಡೆಡ್ ಬೈ ಅವರ್ ಇದೆ, ಅವರ್ನ ಯಾವುದು ಕನ್ವರ್ಟ್ ಮಾಡಬೇಕು? ಮಿನಿಟ್ಸ್ಗೆ. ಅವರ್ನ ಮಿನಿಟ್ಸ್ ಕನ್ವರ್ಟ್ ಮಾಡಿದ್ರೆ 60. 12 1s 12 5s 5 1s 5 2s 10 2 zeros. ಆನ್ಸರ್ ಎಷ್ಟು? 200 ಮೀಟರ್ ಪರ್ ಮಿನಿಟ್. ಯಾವುದು ಕನ್ವರ್ಟ್ ಮಾಡಿದ್ವಿ ನಾವು? ಮೀಟರ್ ಪರ್ ಮಿನಿಟ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಪೀಡ್ 1 km/h ಇದೆ. ನೀವು ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೀಟರ್ ಪರ್ ಸೆಕೆಂಡ್ಗೆ ಅಂದರೆ ವೆರಿ ಸಿಂಪಲ್, 1 kilometer ಇಸ್ ಈಕ್ವಲ್ಸ್ ಟು ಎಷ್ಟು? 1000 ಮೀಟರ್. ಹಾಗೆ 1 hour ಇಸ್ ಈಕ್ವಲ್ಸ್ ಟು 3600 seconds. ಸೊ 1 kilometer ಇಸ್ ಈಕ್ವಲ್ಸ್ ಟು 1000 ಡಿವೈಡೆಡ್ ಬೈ 3600 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಥವಾ ಇದನ್ನು 5 divided by 18 ಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಬರ್ಕೋಬೋದು. ಹೇಗೆ ಬರುತ್ತೆ? 5/18, 2 zeros ಕ್ಯಾನ್ಸಲ್, 2 5s 10, 2 1s 2, 2 8s 16. ಓಕೆ, ಇದು ಕರೆಕ್ಟ್ ಆನ್ಸರ್, ಇದು ಕೂಡ ಕರೆಕ್ಟ್ ಆನ್ಸರ್. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು? 1000 divided by 3600 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಕಾಸ್ಟ್ ಆಫ್ 18 ಬನಾನಾಸ್ ಅಟ್ ದ ರೇಟ್ ಆಫ್ 4 rupees per dozen. ಅಂದರೆ ಒಂದು ಡಜನ್ಗೆ 4 ರೂಪಾಯಿ ಆದರೆ 18 ಬನಾನಾಸ್ಗೆ ಎಷ್ಟಾಗುತ್ತೆ? 18 ಬನಾನಾಸ್ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಇದನ್ನ ಆನ್ಸರ್ ಮಾಡ್ಬೋದು ವಿತಿನ್ 2 secondsಲ್ಲಿ. ಹೇಗೆ? ಒಂದು ಡಜನ್ ಅಂದರೆ ಎಷ್ಟು? 12. 18 ಅಂದರೆ ಎಷ್ಟು? 1.5 ಡಜನು. ಸೊ 1.5 ಡಜನ್ ಅಂದರೆ ಎಷ್ಟಾಗುತ್ತೆ? 1 ಡಜನ್ 4 ರೂಪಾಯಿ ಅಂದರೆ 1.5 ಡಜನ್ಗೆ ಎಷ್ಟು ಆ್ಯಡ್ ಮಾಡ್ತೀವಿ? ಸೊ 4 + 2 ಇಸ್ ದ 6 ಇಸ್ ದ ರೈಟ್ ಆನ್ಸರ್. ರೈಟ್, ಆದರೂ ಕೂಡ ಮ್ಯಾಥಮೆಟಿಕಲ್ ಆಗಿ ನೀವು ಮಾಡಬೇಕು ಅಂತಂದರೆ ಹೇಗೆ ಮಾಡ್ತೀರಾ? ಸೊ 4 rupees 1 ಡಜನ್ ಬಾಳೆಹಣ್ಣಿಗೆ ಅಂದರೆ 12 ಬನಾನಾಸ್. ಹಾಗಿದ್ರೆ how many rupees for 18 bananas? Cross multiply x into 12 is equals to 4 into 18. x ಬೇಕಂದರೆ 4 into 18 divided by 12. 4 1s 4 3s 3 1s 3 6. ಸೊ x is equals to 6. ಹೀಗಾದರೂ ಮಾಡ್ಬೋದು ಫ್ರೆಂಡ್ಸ್, ಅಥವಾ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಯು ಕ್ಯಾನ್ ಡೂ ಲೈಕ್ ದಿಸ್, ರೈಟ್? ಓಕೆ, next question. Now, so this is again time and work ಮೇಲೆ ಇದೆ. time and work ಇದು ಸ್ವಲ್ಪ ಡೀಪ್ ಆಗಿದೆ. ಡೋಂಟ್ ಫೀಲ್ ದಟ್ ಓಕೆ ಹೆವಿ ಅಂತ ಏನು ಅನ್ಕೋಬೇಡಿ. ಸೊ ದಟ್ ಇಫ್ ಯು ಸಾಲ್ವ್ ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ಸ್ ಇಟ್ ಈಸ್ ವೆರಿ ಈಸಿ. ಏನು ಕೊಟ್ಟಿದ್ದಾರೆ? 12 men ಆರ್ 18 women, ಅಂದರೆ 12 ಮೆನ್ ಅಥವಾ 18 ವುಮೆನ್ ಒಂದು ಕೆಲಸ ಮಾಡಲಿಕ್ಕೆ 14 days ತೊಗೊತಿದ್ದಾರೆ. ಎಷ್ಟು? 14 days ತೊಗೊಂಡ್ರೆ 18 men + 16 ವುಮೆನ್ ಇಷ್ಟು ಜನ ಸೇರಿಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂಥೇಳಿ. ಈಗ ನಾವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಫಸ್ಟು 1 ಮೆನ್ದು ನೋಡಬೇಕು. 1 ಮೆನ್ನು ಕ್ಯಾನ್ ಕಂಪ್ಲೀಟ್ ಇನ್ 12 into 14 days. ಹಾಗೆ 1 ವುಮೆನ್ ನೋಡಿದ್ರೆ 18 into 14 days. ಓಕೆ, ನಮಗಿಲ್ಲೇನು ಬೇಕಾಗಿದೆ? 8 men. ಯೂಶ್ವಲಿ ನಾವು ಹೆಂಗೆ ಬರ್ಕೊತೀವಿ? 1 day ವರ್ಕ್ ಈಸ್ 1/n ಅಂತ ಬರ್ಕೊತೀವಿ. ಓಕೆ, ವರ್ಕ್ ಎಫಿಷಿಯನ್ಸಿ ಆಫ್ ದ ವರ್ಕ್ ಬರ್ಕೊಂಡ್ರೆ ಇಲ್ಲಿ ಹೆಂಗೆ ಬರ್ಕೋಬೇಕು? ಇವಾಗ ನಾವು 8 divided by 12 into 14 ಪ್ಲಸ್ ಎಷ್ಟು ಜನ ವುಮೆನ್ಸ್ ಎಷ್ಟಿದ್ದಾರೆ? 16 divided by 18 into 14. ಇವೆರಡರಲ್ಲಿ ನೋಡಿ 1/14 ಕಾಮನ್ ಇದೆ. 1/14 ತೆಗೀರಿ. ಓಕೆ, ಆ್ಯಕ್ಚುಲಿ ಇದಕ್ಕೆ
ಬಂದಿರತಕ್ಕಂತಹ ಕ್ವಶನ್ಗೆ ಆನ್ಸರ್ಗೆ ನಾವು ಇನ್ವರ್ಸ್ ತೊಗೋಬೇಕು. ಅಂದರೆ ಏನು ಮಾಡಬೇಕು, ಬಂದಿರತಕ್ಕಂಥ ಆನ್ಸರ್ ನಾವು ಈಗ 1/x ಬಂತಂದರೆ ರಿವರ್ಸಲ್ ಬರ್ಕೋಬೇಕು, ಆವಾಗ x ಇಸ್ ದ ಆನ್ಸರ್ ಆಗುತ್ತೆ. ಸಿ ವಾಟ್ ವಿಲ್ ಹ್ಯಾಪನ್, ಎಷ್ಟು ಬರುತ್ತೆ ಅಂತ ನೋಡಿ. ಇವಾಗ ಇಲ್ಲಿ 8 ಇದೆ, 4 2 ज़ 8, 4 3 ज़ 12, ಇಲ್ಲಿ 14 ಕಾಮನ್ ತೆಗೆದಿದ್ದೀವಿ, 2 8 ज़ 16, 2 9 ज़ 18. ಸೊ 2 ಡಿವೈಡೆಡ್ ಬೈ 3 ಪ್ಲಸ್ 8 ಡಿವೈಡ್ ಬೈ 9. ಸೊ ಇದಕ್ಕೆ ಎಲ್ ಸಿ ಎಮ್ ತೆಗೀರಿ, ಎಲ್ ಸಿ ಎಮ್ ಎಷ್ಟು ಬರುತ್ತೆ, 9 ಬರುತ್ತೆ. 9 ಇಸ್ ದ ಎಲ್ ಸಿ ಎಮ್. ಓಕೆ, 3 3 ज़ 9, 3 2 ज़ 6 ಪ್ಲಸ್ 9 1 ज़ 9, 1 8 ज़ 8. 1 divided by 14 into 14 divided by 9. ಓಕೆ, ಇದು ಬ್ರ್ಯಾಕೆಟ್ ತೆಗೆದು ಬರ್ಕೊಳ್ಳಿ. 1 by 14 into 14 divided by 9. 14 14 ಗೆಟ್ ಕ್ಯಾನ್ಸಲ್, ಎಷ್ಟು ಬಂತು, 1 by 9. ಸೊ 1 by 9 ನಾವು ಇನ್ವರ್ಸ್ ತೊಗೋಬೇಕು. ಓಕೆ, ಅದು ನಾನು ಟೈಮ್ ಆ್ಯಂಡ್ ವರ್ಕಲ್ಲಿ ಹೇಳಬೇಕಾದ್ರೆ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಒನ್. ಓಕೆ, ಸೊ 9 is the right answer. What is the answer? Option D is the right answer. Clear friends? We'll go to next question. Very simple question. Average na find out ಮಾಡಬೇಕು. Again this is from a average chapter. ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ, ಇದನ್ನ ಸರಾಸರಿಯನ್ನು ಕಂಡುಹಿಡಿತಕ್ಕಂಥದ್ದು. ಸರಾಸರಿಯನ್ನು ಹೆಂಗೆ ಕಂಡುಹಿಡಿತೀವಿ, sum of the numbers divided by total numbers. Sum of the numbers divided by total numbers ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಮೊತ್ತ ಕಂಡುಹಿಡಿಬೇಕು, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದಾವೆ ಅದನ್ನು ಭಾಗಾಕಾರ ಮಾಡಿದರೆ ನಮಗೆ ಸರಾಸರಿ ಸಿಗುತ್ತೆ. 30 40 50 ಪ್ಲಸ್ 60 ಪ್ಲಸ್ 70 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದ್ದಾವೆ, 5. ಈಗ ಜಸ್ಟ್ ಇದನ್ನ ಆ್ಯಡ್ ಮಾಡಿ, 3 + 4 7, 7 + 5 12, 12 + 6 18, 18 + 7 is 25. ಮುಂದೆ ಒಂದು 0 ಇದೆ, 0 ಆ್ಯಡ್ ಮಾಡಿ, ಡಿವೈಡ್ ಬೈ 5, 5 1 ज़ 5 5 ज़. ಸೊ ಆನ್ಸರ್ ಈಸ್ 50. 50 is the right answer. So option B is the correct answer. Okay friends, next. At what rate percent per annum a sum money doubles in, ಅಂದರೆ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಮೊತ್ತ ಎಷ್ಟು 8 ವರ್ಷದಲ್ಲಿ ಡಬಲ್ ಆಗಬೇಕು ಅಂತಂದರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರಬೇಕು. ಓಕೆ, ರೇಟ್ ಆಫ್ ಇಂಟ್ರೆಸ್ಟು ಎಷ್ಟು ಇರಬೇಕು ಅಂತ ಕೇಳಿದರೆ ವೆರಿ ಸಿಂಪಲ್. ಈ ಥರನಾದಂಥ ಕ್ವಶನ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾದಲ್ಲಿ, ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮಲ್ಲಿ ಮನಿ ಡಬಲ್ ಆಗಬೇಕು ಅಂತಂದರೆ ಏನು, ಕೊಟ್ಟಿರ್ತಕ್ಕಂಥ ಮೊತ್ತ ಡಬಲ್ ಆಗಬೇಕಂದ್ರೆ ವೆರಿ ಸಿಂಪಲ್ ಫಾರ್ಮುಲಾ ನೆನಪಿಟ್ಕೊಳ್ಳಿ, 100 ಡಿವೈಡ್ ಬೈ ಟಿ. ಟಿ ಅಂದರೆ ಇಲ್ಲಿ ಏನಿಲ್ಲಿ ಟೈಮ್. ಓಕೆ, ಈ ಕೊಟ್ಟಿರ್ತಕ್ಕಂಥ ಇದರಲ್ಲಿ 100 ಡಿವೈಡ್ ಬೈ 8 ಮಾಡಿ, 8 1 ज़ 8, 2 ಉಳಿತು 20 ಆಯಿತು, 8 2 ज़ 16. ಓಕೆ, 4 ಉಳಿತು, ಪಾಯಿಂಟ್ ಇಟ್ಕೊಳ್ರಿ, 40 ಆಯಿತು, 8 5 ज़ 40. ಸೊ 12.5%. ಆರ್ ಎಷ್ಟು ಬಂತು, 12.5%. ಓಕೆ, ಈಗ ನಿಮಗೆ ಸರಿ 100 ಬೈ ಟಿ ಅಂತ ತೊಗೊಂಡ್ರಿವಲ್ಲ, ಹೌ ಇಟ್ ವಿಲ್ ಕಮ್ ನಿಮಗೇನು ಗೊತ್ತಿಲ್ಲ ಅಂದರೆ ದಿಸ್ ದ ಫಸ್ಟ್ ಕ್ಲಾಸ್ ಬೇಸಿಕ್ ಫಾರ್ಮುಲಾಸ್ನ ನಾನು ಅಲ್ಲಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ. ನೀವು ಜಸ್ಟ್ ರೈಟ್ ಇಟ್ ಡೌನ್. ಓಕೆ, ನಿಮ್ಮ ನೋಟ್ಸಲ್ಲಿ, ಸೊ ದಟ್ ನೆಕ್ಸ್ಟ್ ಟೈಮ್ ಮಾಡಿದಾಗೆ ನಾವು ಡೈರೆಕ್ಟಾಗಿ ಹೇಗೆ ತೊಗೊಂಡ್ವಿ ಇದು ಅಂತ ನಿಮಗೆ ಗೊತ್ತಾಗುತ್ತೆ. ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ, ಮೊತ್ತ ಅಂತಕ್ಕಂಥದ್ದು ಡಬಲ್ ಆಯಿತು. ಡಬಲ್ ಆಯಿತು ಅಂದರೆ ಯಾವಾಗ ನಮಗೆ ಡಬಲ್ ಆಗುತ್ತೆ, ಕೊಟ್ಟಿರ್ತಕ್ಕಂತಹ ಪ್ರಿನ್ಸಿಪಲ್ ಏನಿದೆಯಲ್ಲ, ಅಸಲು ಏನಿದೆಯಲ್ಲ ಅದರಷ್ಟೇ ಬಡ್ಡಿ ಬಂತು ಅಂದರೆ, ಅದರಷ್ಟೇ ನಮಗೆ ಇಂಟ್ರೆಸ್ಟ್ ಬಂತು ಅಂದರೆ ಅವಾಗ ನಾವೇನಂತ ಕರಿತೀವಿ, ಅವಾಗ ಡಬಲ್ ಆಗುತ್ತೆ ತಾನೇ ಅಮೌಂಟು. ಅಂದರೆ ಇಲ್ಲಿ 1000 ಕೊಟ್ಟಿದ್ರು, 1000 ರೂಪೀಸ್ ಬಡ್ಡಿ ಬಂತಂದರೆ ಆವಾಗ ನಮಗೆ ಅದು ಡಬಲ್ ಆಯಿತು ಅಂತ ಅರ್ಥ. ಸೊ ಅಂದರೆ ಏನಂದರೆ ಇಲ್ಲಿ ಇಂಟ್ರೆಸ್ಟ್ ಕೂಡ ಪಿಗೆ ಈಕ್ವಲ್ ಆಗಬೇಕು. ಸೊ ಇಲ್ಲಿ ನಾವು ಎಸ್ ಐ ಪ್ಲೇಸಲ್ಲಿ ಏನಂತ ಬರ್ಕೋಬೋದು, ಪಿ ಅಂತ ಬರ್ಕೋಬೋದು ತಾನೆ. ಪಿ ಈಸ್ ಈಕ್ವಲ್ಸ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಇಲ್ಲಿ ನಾವು ಆರನ್ನು ಫೈಂಡ್ ಔಟ್ ಮಾಡಬೇಕು. ಆರನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೇನು, ಈ 100ನ ಈ ಕಡೆ ಕಳಿಸ್ಕೊಡಿ. ಸಿ ವಾಟ್ ವಿಲ್ ಹ್ಯಾಪನ್ ನಾವು, ಪಿ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು 100 ಡಿವೈಡೆಡ್ ಬೈ ಕೆಳಗಡೆ ಏನಿದೆ ಇಲ್ಲಿ ಪಿ ಮತ್ತು ಟಿ ಇದೆ, ಪಿ ಇಂಟು ಟಿ. ಅವಾಗ ದಿಸ್ ಪಿ ವಿಲ್ ಗೆಟ್ ಕ್ಯಾನ್ಸಲ್. ಆರ್ ಇಸ್ ಈಕ್ವಲ್ಸ್ ಟು 100 ಡಿವೈಡ್ ಬೈ ಟಿ. ಓಕೆ, ಈ ಫಾರ್ಮುಲಾ ಯಾವಾಗ ನೆನ್ಪಿಟ್ಕೋಬೇಕು, ಯಾವಾಗ ಯಾವುದೇ ಒಂದು ಮೊತ್ತ ನಮಗೆ ಡಬಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಕ್ಲಿಯರ್ ಫ್ರೆಂಡ್ಸ್? ಸೊ ವಾಟ್ ಈಸ್ ದ ಆಪ್ಷನ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಎ ಮ್ಯಾನ್ buys a toy for 1000 rupees and sells it for 1500. ಅಗೇನ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್.
ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಇಲ್ಲಿ ನಮಗೆ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ, ಗೇನ್ ಪರ್ಸೆಂಟೇಜ್ ಅಂದರೂ ಒಂದೇ, ಪ್ರಾಫಿಟ್ ಪರ್ಸೆಂಟೇಜ್ ಅಂದರೂ ಒಂದೇ. ಓಕೆ, ಗೇನ್ ಅಂದರೆ ಪ್ರಾಫಿಟ್ ಅಂತ ಅರ್ಥ. ಓಕೆ, ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು ಹೇಳುತ್ತೆ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಫೈನ್. ಇವಾಗ ನಮಗೆ ಇಲ್ಲಿ ಪ್ರಾಫಿಟ್ ಹೆಂಗೆ ಗೊತ್ತಾಗುತ್ತೆ, ಪ್ರಾಫಿಟ್ ಅಂತ ಯಾವಾಗ ಕರಿತೀವಿ, ಯಾವಾಗ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದು ಕೊಂಡ ಬೆಲೆ ಕಡಿಮೆ ಇದ್ರೆ ಅಂದರೆ ಕಾಸ್ಟ್ ಪ್ರೈಸ್ ಕಡಿಮೆ ಇದ್ದರೆ ಆವಾಗ ನಮಗೆ ಪ್ರಾಫಿಟ್ ಬರುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 1500, ಕಾಸ್ಟ್ ಪ್ರೈಸ್ 1000, ಹಾಗಾಗಿ 500 ಈಸ್ ದ ಪ್ರಾಫಿಟ್. ರೈಟ್. ಸೊ 500 ಈಸ್ ದ ಪ್ರಾಫಿಟ್. ಕೊಂಡ ಬೆಲೆ ಎಷ್ಟಿದೆ ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಿದೆ 1000 ಇಂಟು 100. 2 zeros ಕ್ಯಾನ್ಸಲ್, ಇಲ್ಲಿ 1 0 ಕ್ಯಾನ್ಸಲ್. ಆನ್ಸರ್ ಇಸ್ ದ 50%. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್. 3 hours and 45 minutes ಈಸ್ ಈಕ್ವಲ್ಸ್ ಟು ಡ್ಯಾಶ್ ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ 3 hours ಪ್ಲಸ್ 45 minutes ಎಷ್ಟು ಸೆಕೆಂಡ್ಸ್ಗೆ ಈಕ್ವಲ್ ಅಂತ ಕಂಡುಹಿಡಿಬೇಕು. 3 hours ಅಂದರೆ 3 ಇಂಟು 3600 ಸೆಕೆಂಡ್ಸ್. 45 ಇಂಟು ಮಿನಿಟ್ನ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದ್ರೆ 60. ಸೊ ಇಫ್ ಮಲ್ಟಿಪ್ಲೈ ದಿಸ್ ಎಷ್ಟು ಬರುತ್ತೆ, 108.00. ಸರ್ ಹೆಂಗೆ ಬಂತು ಇದು, 3 ಇಂಟು 36 ಮಾಡ್ತೀರಾ, ಇದನ್ನ 30 + 6 ಅಂತ ಬರ್ಕೊಳ್ಳಿ. 3 3 9 ಅಂದರೆ 90 ಆಯಿತು, 3 6 18, ಟೋಟಲ್ 108. ಓಕೆ, 2 zeros ಪ್ಲಸ್ ಇದನ್ನು ಹೌ ಯು ವಿಲ್ ಡು, ಯು ವಿಲ್ ಗೆಟ್ ದಿಸ್ ಒನ್ ಆ್ಯಸ್ 2700. ಸರ್ ಹೇಗೆ ಮಾಡಿದ್ವಿ ಇದನ್ನು, ವೆರಿ ಸಿಂಪಲ್. 45ನ ಯಾವ ಥರ ಬರ್ಕೋಬೋದು, 90/2 ಅಂತ ಬರ್ಕೋಬೋದಾ, ಯಾಕೆ ಹೇಳ್ರಿ, 90ಯಲ್ಲಿ ಅರ್ಧ 45 ನಮಗೆಲ್ಲ ಗೊತ್ತಿದೆ. ರೈಟ್. ಸೊ 2 1s 2 3s, ಓಕೆ 6 0. ಸೊ 3 27, ಮುಂದೆ 2 0. ಓಕೆ, ಇವಾಗ 10,800ನ 2,700ನ ಆ್ಯಡ್ ಮಾಡಿ, 0 0 15 3 1, 13,500 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್. ಸೊ 30% ಆಫ್ 140 ಈಸ್ ಈಕ್ವಲ್ಸ್ ಟು X% ಆಫ್ 840 ಆದರೆ ಎಕ್ಸ್ನ ಬೆಲೆಯನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಸೊ 30% ಆಫ್ ಎಕ್ಸ್ ಅಂದರೆ ಹೆಂಗೆ ಬರ್ಕೊತೀರಾ, 30 ಡಿವೈಡೆಡ್ ಬೈ 100 ಇಂಟು 140 ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ 100 ಇಂಟು 840. ಇಲ್ಲಿ ಬೋತ್ ಸೈಡ್ಸ್ ಛೇದದಲ್ಲಿ 100 ಇದೆ, ಡಿನಾಮಿನೇಟ್ರಲ್ಲಿ ವಿಲ್ ಕ್ಯಾನ್ಸಲ್ ಇಟ್ ಔಟ್. ನಾವು ಇವಾಗ ಎಕ್ಸ್ ಬೆಲೆ ಹೆಂಗೆ ಬರುತ್ತೆ, 30 ಇಂಟು 140 ಡಿವೈಡೆಡ್ ಬೈ 80. ಓಕೆ, ಸೊ 840. ನಾವು ಸಿ ಫ್ರೆಂಡ್ಸ್, 0 0 ಕ್ಯಾನ್ಸಲ್, ಇಲ್ಲಿ 3 ಇದೆ, ಇಲ್ಲಿ 84 ಇದೆ, 3 ಇಂದ ಡಿವೈಡ್ ಆಗುತ್ತೆ ಅಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ, ನಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಮೊತ್ತ ಮಾಡಬೇಕು. 8 + 4 12, ಇದು 3 ಭಾಗ ಆಗುತ್ತಾ, ಓಕೆ ಇದು ಭಾಗ ಆಗುತ್ತೆ ಅಂದರೆ ಈ ಸಂಖ್ಯೆ ಕೂಡ ಭಾಗ ಆಗುತ್ತೆ. 3 1s 3, 3 2s 6, ರೈಟ್. 2 ಉಳಿತು, 24 ಆಯಿತು, 3 8s 24. ಅಗೇನ್ ಇಲ್ಲಿ ಸಿ 14 1 14, 14 2 28, 2 1 2 5. ಸೊ ಆನ್ಸರ್ ಈಸ್ 5. ಸೊ ಎಕ್ಸ್ನ ಬೆಲೆ ಎಷ್ಟು ಬಂತು, ಎಕ್ಸ್ನ ಬೆಲೆ 5 ಬಂತು. ಕ್ಲಿಯರ್. ಓಕೆ ಫ್ರೆಂಡ್ಸ್, ವಿಡಿಯೋನ ಪಾಸ್ ಮಾಡಿ, ಯು ಜಸ್ಟ್ ರೈಟ್ ಇಟ್ ಡೌನ್. ಓಕೆ, ನಾವು ವಿಚ್ ಆಫ್ ದ ಫಾಲೋಯಿಂಗ್ ಇಕ್ವಿವೆಲೆಂಟ್ ಆಫ್ 6/20. 6/20 ಕೊಟ್ಟಿದ್ದಾರೆ, ಅದನ್ನು ಯಾವುದಕ್ಕೆ ಈಕ್ವಲ್ ಮಾಡಬೇಕು, ಪರ್ಸೆಂಟೇಜ್ಗೆ ನಾವು ಈಕ್ವಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕಂದ್ರೆ, ಯಾವುದಕ್ಕೆ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇಂಟು 100 ಮಾಡಬೇಕು. ವೆರಿ ಸಿಂಪಲ್ ಕ್ವಶನ್. 21s 25s 6 5s 30. 30% is the right answer. Option D is the right answer. Clear. Next question. The square root of 4096 ದು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬೇಸಿಕ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಬೇಸಿಕ್ ಮೆಥಡಿಂದನೇ ನಾವು ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತಕ್ಕಂಥದ್ದನ್ನ ಕೂಡ ಹೇಳ್ಕೊಡ್ತೀನಿ ನಾನಿಲ್ಲಿ. ಜಸ್ಟ್ ರೈಟ್ ಔಟ್. ಇಲ್ಲಿ ನಮಗೆ ಹೇಗೆ ಬರ್ಕೋಬೇಕು, ಇಲ್ಲಿ ಯಾವ ಸಂಖ್ಯೆ ಬರ್ಕೊತೀವೋ ಇಲ್ಲಿ ಕೂಡ ಅದೇ ಸಂಖ್ಯೆ ಬರಬೇಕು. 6 6s 36. ಸರಿ 7 ಬರ್ಕೊಳೋದಕ್ಕೆ ಯಾಕಾಗಲ್ಲ, 7 7s 49 ಆಗುತ್ತೆ, ಈ ಸಂಖ್ಯೆಗಿಂತ ಜಾಸ್ತಿ ಆಗುತ್ತೆ, ಹಾಗಾಗಿ ಅದು ಬರ್ಕೊಳಕ್ಕಾಗಲ್ಲ. ಇಲ್ಲಿ ಬರ್ತಕ್ಕಂಥ ಸಂಖ್ಯೆನ ಇಲ್ಲಿ ಬರಬೇಕು, ಇವೆರಡನ್ನು ಆ್ಯಡ್ ಮಾಡಬೇಕು. ಸೊ 12 ಬಂತು. 36 40 36 ಹೋದರೆ 4. ಇಲ್ಲಿ ನಾವು ಸ್ಕ್ವೇರ್ ರೂಟ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ, ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಐ ಹ್ಯಾವ್ ಎ ಸಪ್ರೇಟ್ ವೀಡಿಯೋ ಫಾರ್ ದಟ್, ಯು ಕ್ಯಾನ್ ವಾಚ್ ಇಟ್ ದಟ್ ಒನ್. ಇವಾಗ ನಾವು ಎರಡು ಸಂಖ್ಯೆನ ಅಟ್ ಎ ಟೈಮ್ ಇಳಿಸ್ಕೋಬೇಕು. 96. ಓಕೆ, ಇವಾಗ ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ, ಹಾಗಾಗಿ ನಾವು 4 4 ತೊಗೊತೀವಿ. ಓಕೆ,
ಸರ್ ಈಗ 4 4 ಯಾಕೆ ತೊಗೋಬೇಕು, 6 6 ತೊಗೊಂಡ್ರು ಕೂಡ ನಮಗೆ ಬಿಡಿ ಸ್ಥಾನದಲ್ಲಿ 6 ಬರುತ್ತೆ ಅಂತ ಕೇಳ್ಬೋದು ನೀವು. ಇಲ್ಲಿ 6 ತೊಗೊಳ್ಲಿಕ್ಕೆ ಬರಲ್ಲ, ಯಾಕಂದರೆ ಇಲ್ಲಿ ಎಷ್ಟಿದೆ ಬ್ಯಾಕ್ ಸೈಡಲ್ಲಿ 12 ಇದೆ. 12 6 ಎಷ್ಟಾಗುತ್ತೆ 72 ಅಂದರೆ 720 ಆಗುತ್ತೆ. ಇದಕ್ಕಿಂತ ತುಂಬ ದೂರ ಆಯಿತು, ಇದಕ್ಕಿಂತ ತುಂಬ ಜಾಸ್ತಿ ಆಯಿತು, ಹಾಗಾಗಿ ನಾನು 4 ತೊಗೊಂಡಿವಿ ಇಲ್ಲಿ. ಓಕೆ, 4 4 16, 12 4 48 1 49 ವಿಲ್ ಗೆಟ್ 0. ಸೊ 64. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 4096 ಎಷ್ಟು ಬರುತ್ತೆ 64. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ಫೈಂಡ್ ಔಟ್ ಎಲ್ ಸಿ ಎಮ್ ಆಫ್ 2 3 5 ಆ್ಯಂಡ್ 3 5 7 ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕ್ಕಾಗಿ ಎಲ್ ಸಿ ಎಮ್ ಮೆಥಡ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವೋ ಹಾಗೆ ನಾವು ಬರ್ಕೋಬೋದು, ಬಿಕಾಸ್ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್, ಪ್ರೈಮ್ ಫ್ಯಾಕ್ಟರ್ಸ್ ಇದ್ದಾವೆ ಇಲ್ಲಿ. ಓಕೆ, ಹಾಗಾಗಿ ನಾವು ಇಲ್ಲಿ ಸಿಂಪ್ಲಿಫೈ ಮಾಡೋದು ವೆರಿ ಈಸಿ. 2 3 5 3 5 7 ಅಂತ ಬರ್ಕೊಳ್ಳಿ. ಫಸ್ಟ್ 2 ಇಂದ ತೊಗೊಳ್ಳಿ, 1 ಬರುತ್ತೆ. 3 5 3 5 7. ದಿಸ್ ಇಸ್ ದ ಬೇಸಿಕ್ ಮೆಥಡ್ ವಾಟ್ ಐ ಆಮ್ ಸೇಯಿಂಗ್. 1 1 5 1 5 7. ಅಗೇನ್ ಯು ಟೇಕ್ 5 1 1 1 1 1 7 ಉಳಿತು. ಲಾಸ್ಟ್ಗೆ 7 ತೊಗೊಳ್ಳಿ, ಯು ವಿಲ್ ಗೆಟ್ ಆಲ್ ಒನ್ಸ್ ಹಿಯರ್. ಸೊ ಎಲ್ ಸಿ ಎಮ್ ಆಫ್ ದಿಸ್ ಈಸ್ 2 into 3 into 5 into 7. Okay, this is the basic method. Okay, and ಸರ್ ನಾನು ಶಾರ್ಟ್ಕಟಲ್ಲಿ ಹೇಗೆ ಮಾಡ್ಬೋದು ಅಂದರೆ ವೆರಿ ಸಿಂಪಲ್. ಏನು, ಇದರಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಇದರಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಬರ್ಕೊಳ್ರಿ. ಬಟ್ ಕಾಮನ್ ಆಗಿರ್ತಕ್ಕಂತಹ ಡಿಗ್ರಿ ಒಂದೇ ಆಗಿದ್ದರೆ, ಕಾಮನ್ ಡಿಗ್ರೀಸ್ ಏನಿದಾವಲ್ಲ ಅವನ್ನ ಒಂದೇ ಸಲ ಬರ್ಕೊಳೋದಷ್ಟೇ. ಸೊ ಕಾಮನ್ ಡಿಗ್ರೀಸ್ ಏನಿದೆ 2 ಇಂಟು ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಹಾಗಾಗಿ ಐ ರೈಟ್ ಇಟ್ ಡೌನ್ ಒನ್ಸ್. 3 ಇಂಟು 5 5 ಒನ್ ಟೈಮ್ ಇದೆ, ಸೊ 5 ಬರ್ಕೊಳ್ಳಿ. ನೆಕ್ಸ್ಟ್ 7. ದಿಸ್ ಈಸ್ ದ ಆನ್ಸರ್. ಓಕೆ, ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್ ಫ್ರೆಂಡ್ಸ್. ಓಕೆ, ರಿಮೈನಿಂಗ್ ಟೆಸ್ಟ್ನ ವಿಲ್ ಗೋ ಸಿ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.